ಉತ್ಸಾಹದಿಂದ ಮತ್ತು ಸ್ಪಷ್ಟವಾದ ಧ್ವನಿಯಲ್ಲಿ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ವಿಷಯವು ಐತಿಹಾಸಿಕವಾಗಿ ಬಹಳ ಮಹತ್ವಪೂರ್ಣವಾದದ್ದು. ಖಂಡಿತವಾಗಿಯೂ ಇದು ನಮ್ಮ ಇತಿಹಾಸದ ಒಂದು ಪ್ರಮುಖ ಮಗ್ಗುಲು. ವೇದಕಾಲದಲ್ಲಿ ಮಹಿಳೆಯರಿಗಿದ್ದ ವೇದಾಧ್ಯಯನದ ಹಕ್ಕುಗಳು ಹಾಗೂ ಗಾಯತ್ರಿ ಮಂತ್ರವನ್ನು ಪಠಿಸುವ ಅಧಿಕಾರದ ಕುರಿತು ನಾವು ಇಂದು ವಿಸ್ತೃತವಾಗಿ ವಿಶ್ಲೇಷಿಸಲಿದ್ದೇವೆ. ಹೌದು, ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗಬೇಕಿದೆ. ಇಂದಿನ ನಮ್ಮ ಇಡೀ ಚರ್ಚೆಯು ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿದ ಗಾಯತ್ರಿ ಚೈತನ್ಯದಿಂದ ಆಯ್ದುಕೊಂಡ ಅದ್ಭುತ ಮತ್ತು ಆಧಾರಸಹಿತ ಮಾಹಿತಿಗಳ ಮೇಲೆ ಸಂಪೂರ್ಣವಾಗಿ ನಿಂತಿದೆ. ಗಾಯತ್ರಿ ಚೈತನ್ಯದಲ್ಲಿರುವ ಒಳನೋಟಗಳು ನಿಜಕ್ಕೂ ಅದ್ಭುತವಾಗಿವೆ. ನಿಜ. ಈ ಆಳವಾದ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ ಏನಂದ್ರೆ, ಪುರಾತನ ಕಾಲದಲ್ಲಿ ಮಹಿಳೆಯರ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ಥಾನಮಾನದ ಬಗ್ಗೆ ಸಮಾಜದಲ್ಲಿ ಬೇರೂರಿರುವ ಹಲವು ತಪ್ಪು ಕಲ್ಪನೆಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸುವುದು ಮತ್ತು ನೈಜ ವೈದಿಕ ಇತಿಹಾಸವನ್ನು ಅತ್ಯಂತ ಸ್ಪಷ್ಟವಾಗಿ ತೆರೆದಿಡುವುದು. ಹೌದು. ಸರಿ, ಇದನ್ನು ವಿವರವಾಗಿ ನೋಡೋಣ. ಇಲ್ಲಿ ಗಮನ ಸೆಳೆಯುವ ಆಕರ್ಷಕ ವಿಷಯವೇನೆಂದರೆ, ನಾವು ಸಾಮಾನ್ಯವಾಗಿ ಇತಿಹಾಸವನ್ನು ನೋಡುವಾಗ ಜ್ಞಾನದ ಹಕ್ಕು ನಿರ್ದಿಷ್ಟ ವರ್ಗಕ್ಕೆ ಅಥವಾ ಲಿಂಗಕ್ಕೆ ಮಾತ್ರ ಸೀಮಿತವಾಗಿತ್ತು ಎಂಬ ತಪ್ಪು ಗ್ರಹಿಕೆಗೆ ಬಹುಬೇಗ ಒಳಗಾಗ್ತೇವೆ. ಹೌದು, ಇಂದಿನ ಸಮಾಜದ ಕೆಲವು ನಂಬಿಕೆಗಳು ನಮ್ಮನ್ನು ಆ ರೀತಿ ಆಲೋಚಿಸುವಂತೆ ಮಾಡಿವೆ. ಆದರೆ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ಈ ಗ್ರಹಿಕೆಯನ್ನು ಸಂಪೂರ್ಣವಾಗಿ ಬುಡಮೇಲ್ಮಾಡ್ತದೆ. ವೇದಗಳ ಕಾಲದ ಸಮಾಜದಲ್ಲಿ ಜ್ಞಾನವನ್ನು ಪಡೆಯುವ ಹಕ್ಕು ಹುಟ್ಟಿನಿಂದಲೇ ಪ್ರತಿಯೊಬ್ಬರಿಗೂ ಸಮಾನವಾಗಿತ್ತು ಎಂಬ ವಿಶಾಲ ದೃಷ್ಟಿಕೋನವನ್ನು ಇದು ನಮಗೆ ಬಹಳ ಸ್ಫುಟವಾಗಿ ಪರಿಚಯಿಸುತ್ತದೆ. ಅಂದ್ರೆ ಬೌದ್ಧಿಕ ವಿಕಾಸಕ್ಕೆ ಯಾವುದೇ ರೀತಿಯ ಲಿಂಗಭೇದ ಇರಲಿಲ್ವಾ? ಇರಲಿಲ್ಲ. ಜ್ಞಾನದ ಸಂಪಾದನೆಗೆ ಯಾವುದೇ ರೀತಿಯ ಅಡೆತಡೆಗಳು ಇರಲಿಲ್ಲ ಎಂಬುದೇ ನಾವು ಅರ್ಥ ಮಾಡಿಕೊಳ್ಬೇಕಾದ ಅತಿ ದೊಡ್ಡ ಸತ್ಯ. ಗಾಯತ್ರಿ ಚೈತನ್ಯದಲ್ಲಿ ಓದುತ್ತಿದ್ದಾಗ ನನಗೆ ನಿಜಕ್ಕೂ ಆಶ್ಚರ್ಯವಾದ ವಿಷಯ ಏನಂದ್ರೆ, ಅಲ್ಲಿ ಉಲ್ಲೇಖಿಸಿರುವ ಋಗ್ವೇದ ಮತ್ತು ಯಜುರ್ವೇದದ ಮೂಲ ಶ್ಲೋಕಗಳು. ಆ ಶ್ಲೋಕಗಳು ಅತ್ಯಂತ ಸ್ಪಷ್ಟವಾಗಿವೆ. ಕೇವಲ ಕಥೆಗಳ ಮೂಲಕವಲ್ಲ, ಬದಲಾಗಿ ಸ್ಪಷ್ಟವಾದ ವೇದ ವಾಕ್ಯಗಳ ಮೂಲಕವೇ ಸ್ತ್ರೀಯರ ಹಕ್ಕುಗಳನ್ನು ಪ್ರತಿಪಾದಿಸಲಾಗಿದೆ. ಉದಾಹರಣೆಗೆ ಋಗ್ವೇದದ ಶ್ಲೋಕವನ್ನು ತೆಗೆದುಕೊಂಡ್ರೆ, ಹೌದು, ಋಗ್ವೇದದ 164:41 ಶ್ಲೋಕವನ್ನು ಗಮನಿಸಿದರೆ, ಯಾವ ಸ್ತ್ರೀಯು ತನ್ನ ಅಂಗ ಹಾಗೂ ಉಪಾಂಗಗಳ ಸಹಿತ ವೇದಾಧ್ಯಯನ ಮಾಡಿ ಆ ಜ್ಞಾನವನ್ನು ಬೇರೆಯವರಿಗೂ ಬೋಧಿಸ್ತಾಳೋ ಅವಳೇ ಸಮಸ್ತ ಜೀವರಾಶಿಗಳ ಏಳಿಗೆಯನ್ನು ಸಾಧಿಸುತ್ತಾಳೆ ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದ್ರೆ ಸ್ತ್ರೀಯು ಕೇವಲ ಕಲಿಯುವುದಷ್ಟೇ ಅಲ್ಲ, ಆಕೆಗೆ ಬೋಧಿಸುವ, ಗುರುವಾಗುವ ಸಂಪೂರ್ಣ ಅಧಿಕಾರವೂ ಇತ್ತು ಎಂಬುದು ಇಲ್ಲಿ ಸಾಬೀತಾಗ್ತದೆ. ಆ ಶ್ಲೋಕದ ಮಹತ್ವ ನಿಜಕ್ಕೂ ಅಪಾರವಾದದ್ದು. ನಾವು ಇದನ್ನು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಮಹಿಳೆ ವೇದಾಧ್ಯಯನ ಮಾಡಿ ಇತರರಿಗೆ ಬೋಧಿಸಿದರೆ ಇಡೀ ಜೀವರಾಶಿಯ ಏಳಿಗೆಯಾಗುತ್ತದೆ ಎಂದು ಋಗ್ವೇದ ಹೇಳುವುದರ ಹಿಂದಿರುವ ತಾರ್ಕಿಕತೆ ಅದ್ಭುತವಾಗಿದೆ. ಆ ತಾರ್ಕಿಕತೆಯನ್ನು ಗಾಯತ್ರಿ ಚೈತನ್ಯದಲ್ಲಿ ಬಹಳ ಚೆನ್ನಾಗಿ ವಿವರಿಸಲಾಗಿದೆ. ಹೌದು, ಸಮಾಜದಲ್ಲಿ ಪುರುಷರ ಪ್ರಗತಿಯು ಮಹಿಳೆಯರ ತೇಜಸ್ಸಿನಿಂದಲೇ ಹೆಚ್ಚಾಗುತ್ತದೆ ಎಂಬುದು ಅನಿತಾ ಅರವಿಂದ್ ಸರಾಫ್ ಅವರು ಒದಗಿಸಿದ ಗಾಯತ್ರಿ ಚೈತನ್ಯದ ಪ್ರಮುಖ ಸಾರವಾಗಿದೆ. ಅಕ್ಷರಶಃ ಸತ್ಯ. ಸಮಾಜದ ಒಂದು ದೊಡ್ಡ ಭಾಗವನ್ನು ಅಜ್ಞಾನದಲ್ಲಿಟ್ಟುಕೊಂಡು ಕೇವಲ ಪುರುಷರು ಮಾತ್ರ ಜ್ಞಾನಿಗಳಾದ್ರೆ ಇಡೀ ಸಮಾಜದ ಉದ್ಧಾರ ಖಂಡಿತ ಸಾಧ್ಯವೇ ಇಲ್ಲ. ಜ್ಞಾನೋದಯ ಹೊಂದಿದ ಸ್ತ್ರೀ ತನ್ನ ಕುಟುಂಬವನ್ನು, ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಮತ್ತು ಅಂತಿಮವಾಗಿ ಇಡೀ ಸಮಾಜವನ್ನು ಜ್ಞಾನದ ಕಡೆಗೆ ಬಹಳ ಸುಲಭವಾಗಿ ಕೊಂಡೊಯ್ಯಬಲ್ಲಳು. ಇದೇ ಕಾರಣಕ್ಕಾಗಿ ಜ್ಞಾನದ ಮೇಲಿನ ಅವಳ ಹಕ್ಕು ಅತ್ಯಂತ ನೈಸರ್ಗಿಕವಾದದ್ದು ಮತ್ತು ಇಡೀ ಸೃಷ್ಟಿಗೆ ಅವಶ್ಯಕವಾದದ್ದು ಕೂಡ. ಅದೇ ರೀತಿ ಗಾಯತ್ರಿ ಚೈತನ್ಯದಲ್ಲಿ ಯಜುರ್ವೇದದ 26:2 ಶ್ಲೋಕದ ಉಲ್ಲೇಖವೂ ಇದೆ. ಆ ಶ್ಲೋಕ ಸಮಾನತೆ ಬಗ್ಗೆ ಬಹಳ ಕರಾರುವಾಗಿ ಮಾತನಾಡುತ್ತದೆ. ಖಂಡಿತ. ಇದರ ಪ್ರಕಾರ ಕೇವಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ, ಅಂದ್ರೆ ಸ್ತ್ರೀ ಪುರುಷರಿಬ್ಬರಿಗೂ, ತಮ್ಮವರಿಗೂ ಹಾಗೂ ಇತರರಿಗೂ ವೇದವನ್ನು ಓದುವ, ಅರಿಯುವ ಅಧಿಕಾರವನ್ನು ಸ್ವತಃ ಪರಮಾತ್ಮನೇ ನೀಡಿದ್ದಾನೆ. ದೈವಿ ಜ್ಞಾನನ ಮುಂದೆ ಎಲ್ಲರೂ ಸಮಾನರು. ದೇವರು ಎಲ್ಲರಿಗೂ ಜ್ಞಾನವನ್ನು ಸಮಾನವಾಗಿ ಹಂಚಿದ್ದಾನೆ. ಇಲ್ಲಿ ವಿಷಯ ನಿಜವಾಗಿಯೂ ಕುತೂಹಲಕಾರಿಯಾಗುತ್ತದೆ. ಅಥರ್ವವೇದದ 6:64 ಪ್ರಕಾರ ವೇದಮಂತ್ರಗಳು ಎಲ್ಲರಿಗೂ ಸಮಾನವಾಗಿವೆ. ಇದರಲ್ಲಿ ಯಾವುದೇ ತಾರತಮ್ಯವಿಲ್ಲ. ವೇದ ಮಂತ್ರಗಳು ಯಾರಿಗೋ ಒಬ್ಬರಿಗೆ ಮೀಸಲು ಎಂಬ ಪರಿಕಲ್ಪನೆಯೇ ವೇದಗಳಲ್ಲಿ ಇಲ್ಲ. ಆ ಕಾಲದ ಸಮಾಜದ ಅಡಿಪಾಯವೇ ಸಮಾನತೆಯ ಮೇಲೆ ನಿಂತಿತ್ತು ಅಲ್ವಾ? ಹೌದು. ಈ ಎಲ್ಲಾ ವೈದಿಕ ವಾಕ್ಯಗಳನ್ನು ನಾವು ಒಟ್ಟುಗೂಡಿಸಿ ವಿಶ್ಲೇಷಿಸಿದ್ರೆ ಅದೇ ಸ್ಪಷ್ಟವಾಗುತ್ತದೆ.
ಜ್ಞಾನವು ಗಾಳಿ ಮತ್ತು ಬೆಳಕಿನಂತೆ ಪ್ರತಿಯೊಬ್ಬರಿಗೂ ಲಭ್ಯವಿರಬೇಕು ಎಂಬುದು ಆ ಕಾಲದ ಋಷಿಮುನಿಗಳ ಸ್ಪಷ್ಟ ನಿಲುವಾಗಿತ್ತು. ಜ್ಞಾನದ ಹಂಚಿಕೆಯಲ್ಲಿ ಅವರು ಯಾವುದೇ ಕೃತಕ ಗೋಡೆಗಳನ್ನು ನಿರ್ಮಿಸಿರಲಿಲ್ಲ. ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ಈ ಮರೆತುಹೋದ ಸತ್ಯವನ್ನು ಬಹಳ ಪರಿಣಾಮಕಾರಿಯಾಗಿ ನಮ್ಮ ಕಣ್ಮುಂದೆ ತರುತ್ತದೆ. ಇದು ಖಂಡಿತವಾಗಿಯೂ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸುವಂತಹ ವಿಷಯ. ಇದೇ ಗಾಯತ್ರಿ ಚೈತನ್ಯದಲ್ಲಿ ಇನ್ನೊಂದು ಅತ್ಯಂತ ಮಹತ್ವದ ಅಂಶವಿದೆ. ಯಜ್ಞಯಾಗಾದಿಗಳ ಕುರಿತಾದ ಅಂಶ ತಾನೆ? ಹೌದು. ವೇದಕಾಲದಲ್ಲಿ ಇಂದು ನಾವು ನೋಡುವಂತಹ ವಿಗ್ರಹ ಆರಾಧನೆ ಅಥವಾ ದೇವಾಲಯಗಳ ಪರಿಕಲ್ಪನೆ ಇರಲಿಲ್ಲ. ಆ ಕಾಲದಲ್ಲಿ ಯಜ್ಞವನ್ನೇ ದೇವಪೂಜೆ ಎಂದು ಅತ್ಯಂತ ಶ್ರದ್ಧೆಯಿಂದ ಭಾವಿಸಲಾಗಿತ್ತು. ಯಜ್ಞಯಾಗಾದಿಗಳೇ ಅವರ ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳ ಆಗಿದ್ದವು. ಆ ಯಜ್ಞಯಾಗಾದಿಗಳಲ್ಲಿ ಸ್ತ್ರೀಯರ ಪಾತ್ರ ಎಷ್ಟು ನಿರ್ಣಾಯಕವಾಗಿತ್ತು ಎಂಬ ವಿವರಗಳು ನಮ್ಮನ್ನು ಬೆರಗುಗೊಳಿಸುತ್ತವೆ. ಯಜ್ಞದ ಪ್ರಕ್ರಿಯೆಗಳನ್ನು ಅರ್ಥಮಾಡಿಕೊಳ್ಳುವುದು ಇಲ್ಲಿ ಬಹಳ ಮುಖ್ಯ. ಯಜ್ಞವು ಕೇವಲ ಬೆಂಕಿಗೆ ತುಪ್ಪ ಸುರಿಯುವ ಕಾರ್ಯವಾಗಿರಲಿಲ್ಲ. ಇಲ್ಲ, ಅದೊಂದು ಬಹಳ ಶಿಸ್ತುಬದ್ಧವಾದ ಪ್ರಕ್ರಿಯೆ. ಜಟಿಲವಾದ ಮತ್ತು ಉನ್ನತ ಮಟ್ಟದ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿತ್ತು. ಗಾಯತ್ರಿ ಚೈತನ್ಯದಲ್ಲಿ ಆ ಯಜ್ಞದ ನಿರ್ವಹಣೆಯ ಬಗ್ಗೆ ಬಹಳ ವಿವರವಾದ ಮಾಹಿತಿ ಇದೆ. ಯಜ್ಞವನ್ನು ನಿರ್ವಹಿಸಲು 4 ವೇದಗಳನ್ನು ಪ್ರತಿನಿಧಿಸುವ 4 ಮುಖ್ಯ ಪುರೋಹಿತರಿರುತ್ತಿದ್ರು. ಇದೊಂದು ರೀತಿಯಲ್ಲಿ ಜವಾಬ್ದಾರಿಗಳ ಹಂಚಿಕೆಯಾಗಿತ್ತು. ಉದಾಹರಣೆಗೆ, ಋಗ್ವೇದವನ್ನು ಪ್ರತಿನಿಧಿಸುವ ಪುರೋಹಿತರನ್ನು ಹೋತೃ ಎಂದು ಕರೆಯಲಾಗುತ್ತಿತ್ತು. ಇವರ ಪ್ರಮುಖ ಕಾರ್ಯ ಯಜ್ಞದ ಸಮಯದಲ್ಲಿ ಆಯಾ ದೇವತೆಗಳ ಮಂತ್ರಗಳನ್ನು ಪಠಿಸುತ್ತಾ ಅವರನ್ನು ಆವಾಹನೆ ಮಾಡುವುದು. ತದನಂತರ 2ನೇ ಪ್ರಮುಖ ಪಾತ್ರ ಯಜುರ್ವೇದವನ್ನು ಪ್ರತಿನಿಧಿಸುವ ಅಧ್ವರ್ಯು ಎಂಬ ಪುರೋಹಿತರದ್ದಾಗಿತ್ತು. ಇವರು ಭೌತಿಕ ತಯಾರಿಯ ಜವಾಬ್ದಾರಿಯನ್ನು ಹೊತ್ತಿರುತ್ತಿದ್ರು, ಅಲ್ವೇ? ಹೌದು. ಯಜ್ಞಕ್ಕೆ ಬೇಕಾದ ವೇದಿಕೆ, ಅಗ್ನಿಕುಂಡದ ನಿರ್ಮಾಣ, ಹವಿಸ್ಸಿನ ಸಿದ್ಧತೆ, ಹೀಗೆ ಸಂಪೂರ್ಣ ಭೌತಿಕ ತಯಾರಿ ಇವರ ಮೇಲಿರ್ತಿತ್ತು. ಮತ್ತು 3ನೇದಾಗಿ ಸಾಮವೇದವನ್ನು ಪ್ರತಿನಿಧಿಸುವ ಉದ್ಘಾತೃ ಎಂಬ ಪುರೋಹಿತರು. ಇವರು ಆವಾಹನೆಗೊಂಡ ದೇವತೆಗಳನ್ನು ತಮ್ಮ ಮಧುರವಾದ ಗಾಯನದ ಮೂಲಕ, ಅಂದರೆ ಸಾಮಗಾನದ ಮೂಲಕ ಸ್ವಾಗತಿಸುವ ಕಾರ್ಯ ಮಾಡ್ತಿದ್ರು. ಇವೆಲ್ಲವೂ ಬಹಳ ಮುಖ್ಯವಾದ ಜವಾಬ್ದಾರಿಗಳು. ಆದ್ರೆ 4ನೇ ಜವಾಬ್ದಾರಿ ಅಂದ್ರೆ ಅಥರ್ವವೇದವನ್ನು ಪ್ರತಿನಿಧಿಸುವ ಬ್ರಹ್ಮ ಎಂಬ ಥಾನ ಎಲ್ಲಕ್ಕಿಂತ ವಿಶಿಷ್ಟವಾದದ್ದು. ಹೌದು. ಇವರ ಕಾರ್ಯ ಯಜ್ಞದಲ್ಲಿ ನಡೆಯುವ ಸಂಪೂರ್ಣ ಪ್ರಕ್ರಿಯೆಯ ಮೇಲ್ವಿಚಾರಣೆ ಮಾಡುವುದು ಮತ್ತು ಸರಿ ತಪ್ಪುಗಳ ನಿರ್ವಹಣೆ ಮಾಡುವುದು. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಈ 4ನೇ ಜವಾಬ್ದಾರಿ ಅಂದ್ರೆ ಬ್ರಹ್ಮ ಎಂಬ ಸ್ಥಾನ ಅತ್ಯಂತ ಜಟಿಲವಾದದ್ದು ಮತ್ತು ಅತಿ ದೊಡ್ಡ ಜವಾಬ್ದಾರಿಯದ್ದು. ಯಾಕೆಂದ್ರೆ ಅಲ್ಲಿ ತಪ್ಪುಗಳನ್ನ ಹುಡುಕಬೇಕಿತ್ತು. ನಿಖರವಾಗಿ ಯಜ್ಞದಲ್ಲಿ ಏನಾದರೂ ತಪ್ಪಾಗ್ತಿದೆಯಾ, ಮಂತ್ರಗಳ ಉಚ್ಚಾರಣೆಯಲ್ಲಿ ದೋಷವಿದೆಯಾ, ಆಚರಣೆಯಲ್ಲಿ ಲೋಪವಿದೆಯಾ ಎಂದು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಬೇಕಿತ್ತು ಮತ್ತು ತಕ್ಷಣ ನಿರ್ಣಯ ಕೈಗೊಳ್ಳಬೇಕಿತ್ತು. ಹೌದು. ಅದಕ್ಕೆ ಆ ವ್ಯಕ್ತಿಗೆ ಕೇವಲ ಒಂದು ವೇದವಲ್ಲ, ಬದಲಾಗಿ 4 ವೇದಗಳ ಸಂಪೂರ್ಣ ಜ್ಞಾನ ಇರಬೇಕಾಗ್ತದೆ. ಮತ್ತು ಗಾಯತ್ರಿ ಚೈತನ್ಯವು ನಮಗೆ ಸ್ಪಷ್ಟಪಡಿಸುವಂತೆ ಇಂತಹ ಅತ್ಯುನ್ನತವಾದ ಜವಾಬ್ದಾರಿಯುತವಾದ ಬ್ರಹ್ಮಸ್ಥಾನವನ್ನು ಆ ಕಾಲದಲ್ಲಿ ಸ್ತ್ರೀಯರೂ ನಿರ್ವಹಿಸುತ್ತಿದ್ದರು. ಅಂದ್ರೆ 4 ವೇದಗಳನ್ನು ಅಭ್ಯಾಸ ಮಾಡಿ ನಿರ್ಣಯ ಕೈಗೊಳ್ಳುವ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದರು. ಇದು ನಿಜಕ್ಕೂ ಆಶ್ಚರ್ಯಕರವಾದ ಮಾಹಿತಿ. 4 ವೇದಗಳ ಮೇಲೆ ಹಿಡಿತ ಸಾಧಿಸಿದ ಸ್ತ್ರೀಯರು ಯಜ್ಞದ ಮೇಲ್ವಿಚಾರಕರಾಗಿದ್ದರು. ಇದು ಆ ಕಾಲದಲ್ಲಿ ಸ್ತ್ರೀಯರಿಗಿದ್ದ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಮತ್ತೊಂದು ವಿಷಯವೆಂದರೆ ಋಷಿ ಎಂಬ ಪದದ ಸ್ತ್ರೀಲಿಂಗ ರೂಪವೇ ಋಷಿಕೆ. ಋಗ್ವೇದದಲ್ಲಿಯೇ ಬರೋಬ್ಬರಿ 32 ಮಂತ್ರದೃಷ್ಟಾರ ಋಷಿಕಿಯರ ಉಲ್ಲೇಖವಿದೆ ಎಂಬುದು ಬಹಳ ಆಳವಾದ ಮತ್ತು ಪ್ರಮುಖವಾದ ಮಾಹಿತಿ. ಇಲ್ಲಿ ಮಂತ್ರದೃಷ್ಟಾರ ಎಂಬ ಪದದ ಅರ್ಥವನ್ನು ನಾವು ಗಮನಿಸಬೇಕು, ಅಲ್ವಾ? ಹೌದು. ಇವರು ಕೇವಲ ಬೇರೆಯವರು ಬರೆದ ವೇದ ಮಂತ್ರಗಳನ್ನು ಪಠಿಸುವವರಾಗಿರಲಿಲ್ಲ. ಬದಲಾಗಿ ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ಮಂತ್ರಗಳನ್ನು ದರ್ಶಿಸಿದ, ಸೃಷ್ಟಿಸಿದ, ಜಗತ್ತಿಗೆ ನೀಡಿದ ಋಷಿಕಿಯರು ಇವರು. ಅಂದ್ರೆ ಜ್ಞಾನದ ಸೃಷ್ಟಿಯಲ್ಲಿ ಅವರದ್ದೇ ಆದ ದೊಡ್ಡ ಪಾಲಿದೆ. ಖಂಡಿತ. ಇದು ಸ್ತ್ರೀಯರ ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಶಕ್ತಿಯ ಪರಾಕಾಷ್ಠೆಯನ್ನು ತೋರಿಸುತ್ತದೆ. ಜ್ಞಾನದ ಸೃಷ್ಟಿಯಲ್ಲಿ ಮಹಿಳೆಯರ ಪಾಲು ಎಷ್ಟಿತ್ತು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಆ 32 ಋಷಿಕಿಯರ ಉಲ್ಲೇಖ ನಿಜಕ್ಕೂ ರೋಮಾಂಚಕವಾಗಿದೆ. ಶಿಕ್ಷಣ ಮತ್ತು ಜ್ಞಾನದ ಪ್ರಸಾರದಲ್ಲಿ ಸ್ತ್ರೀಯ ಪಾತ್ರದ ಬಗ್ಗೆ ಮಾತನಾಡುವಾಗ ನಾವು ಇನ್ನೊಂದು ವಿಷಯವನ್ನು ಸ್ಮರಿಸಲೇಬೇಕು. ಮಹಾಭಾರತದ ಉಲ್ಲೇಖದ ಬಗ್ಗೆ ತಾನೇ? ಹೌದು. ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿರುವ ಮಹಾಭಾರತದ ಶಾಂತಿ ಪರ್ವದ ಒಂದು ಗಣಿತದಂತಹ ಅದ್ಭುತ ಹೋಲಿಕೆಯನ್ನು ಇಲ್ಲಿ ಹೇಳಬೇಕು. ಶಿಕ್ಷಣ ಎಲ್ಲಿಂದ ಆರಂಭವಾಗುತ್ತದೆ ಮತ್ತು ಗುರುವಿನ ಸ್ಥಾನ ಎಂತಹದ್ದು
ಎಂಬುದನ್ನು ಇದು ಬಹಳ ಸುಂದರವಾಗಿ ವಿವರಿಸುತ್ತದೆ. ಭೀಷ್ಮ ಪಿತಾಮಹರು ಯುಧಿಷ್ಠರನಿಗೆ ಶಿಕ್ಷಣ ಮತ್ತು ಗುರುಗಳ ಮಹತ್ವವನ್ನು ವಿವರಿಸುವ ಆ ಪ್ರಸಂಗದಲ್ಲಿ ಹೀಗೆ ಹೇಳುತ್ತಾರೆ. ಸತ್ಯವನ್ನು ತಿಳಿಸುವ 10 ಜನ ಬೋಧಕರಿಗಿಂತ ಒಬ್ಬ ಶಿಕ್ಷಕ ಮುಖ್ಯ. 10 ಜನ ಶಿಕ್ಷಕರಿಗಿಂತ ಒಬ್ಬ ತಂದೆ ಮುಖ್ಯ. ಆದ್ರೆ 10 ಜನ ತಂದೆಯರಿಗಿಂತ ಒಬ್ಬ ತಾಯಿ ಮುಖ್ಯ. ತಾಯಿಗಿಂತ ಹಿರಿಯ ಗುರು ಮತ್ತೊಬ್ಬರಿಲ್ಲ ಎಂಬುದು ವೈದಿಕ ಸಮಾಜದ ಅಚಲವಾದ ನಂಬಿಕೆಯಾಗಿತ್ತು. ಮಗುವಿನ ಮೊದಲ ಪಾಠಶಾಲೆಯೇ ತಾಯಿಯ ಮಡಿಲು. ಭೀಷ್ಮ ಪಿತಾಮಹರ ಆ ಮಾತುಗಳ ಆಳವನ್ನು ನಾವು ಗಂಭೀರವಾಗಿ ಅರ್ಥಮಾಡಿಕೊಳ್ಳಬೇಕು. ತಾಯಿಯೇ ಮಗುವಿಗೆ ಪ್ರಥಮ ಗುರುವಾಗಬೇಕಾದರೆ ಆಕೆಗೆ ವೇದವಿದ್ಯೆ ಅಥವಾ ಜ್ಞಾನ ಇರುವುದು ಎಷ್ಟು ಕಡ್ಡಾಯವಲ್ಲವೇ? ಅಜ್ಞಾನದಿಂದ ಕೂಡಿದ ತಾಯಿ ಜ್ಞಾನವನ್ನು ಧಾರೆ ಎರೆಯಲು ಸಾಧ್ಯವಿಲ್ಲ. ತನ್ನ ಸ್ವಂತ ಅಜ್ಞಾನವನ್ನು ನಾಶಪಡಿಸಿಕೊಳ್ಳಲು ಮತ್ತು ಮಗುವಿಗೆ ಸರಿಯಾದ ಸಂಸ್ಕಾರ ನೀಡಲು ತಾಯಿಗೂ ಉನ್ನತ ಜ್ಞಾನದ ಅವಶ್ಯಕತೆಯಿದೆ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂತೆ ಈ ಜ್ಞಾನ ಸದ್ಬುದ್ಧಿಯನ್ನು ಗಾಯತ್ರಿ ಮಂತ್ರದ ಸಾಧನೆಯಿಂದ ಮಾತ್ರ ಪಡೆಯಲು ಸಾಧ್ಯ. ಹಾಗಾಗಿ ಸ್ತ್ರೀಯರು ವೇದಾಧ್ಯಯನ ಮಾಡಲೇಬೇಕು, ಗಾಯತ್ರಿ ಮಂತ್ರವನ್ನು ಪಠಿಸಲೇಬೇಕು ಎಂಬುದು ಆ ಕಾಲದ ಮೂಲ ಮೌಲ್ಯವಾಗಿತ್ತು. ಗಾಯತ್ರಿ ಮಂತ್ರ ಜಪವೆಂದರೆ ವೇದಗಳ ಸಾರವನ್ನು ಜಪಿಸಿದಂತೆ ಎಂದು ಗಾಯತ್ರಿ ಚೈತನ್ಯವು ವಿವರಿಸುತ್ತದೆ. ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರವೂ ಜ್ಞಾನದ ಬೆಳಕನ್ನು ನೀಡುವಂತಹದ್ದು. ಗಾಯತ್ರಿ ಮಂತ್ರವು ಬುದ್ಧಿಯನ್ನು ಪ್ರಚೋದಿಸುವ, ಜ್ಞಾನವನ್ನು ವಿಸ್ತರಿಸುವ ಮಂತ್ರ. ಶಾಸ್ತ್ರದಲ್ಲಿ ಮತ್ತೊಂದು ಅತ್ಯಂತ ಪ್ರಮುಖವಾದ ಉಲ್ಲೇಖವಿದೆ. ಅದನ್ನು ಗಾಯತ್ರಿ ಚೈತನ್ಯ ಬಹಳ ಎಚ್ಚರಿಕೆಯಿಂದ ನಮ್ಮ ಮುಂದಿಡುತ್ತದೆ. ಗರ್ಭಪಾತವನ್ನು ತಡೆಯಲು ಮತ್ತು ಆರೋಗ್ಯಕರ ಸಂತಾನಕ್ಕಾಗಿ ಪತಿಪತ್ನಿ ಇಬ್ಬರೂ ಸೇರಿ ಗಾಯತ್ರಿ ಸಾಧನೆ ಮಾಡಬೇಕು ಎಂದು ಶಾಸ್ತ್ರದಲ್ಲಿ ಸೂಚಿಸಲಾಗಿದೆ. ಇದು ಕೇವಲ ಆಧ್ಯಾತ್ಮಿಕ ಸಾಧನೆ ಮಾತ್ರವಲ್ಲ, ಭೌತಿಕ ಮತ್ತು ಕೌಟುಂಬಿಕ ಸ್ವಾಸ್ಥ್ಯಕ್ಕೂ ಗಾಯತ್ರಿ ಮಂತ್ರದ ಸಾಧನೆ ಎಷ್ಟು ಅವಶ್ಯಕವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಪತಿಪತ್ನಿ ಇಬ್ಬರೂ ಸಮಾನವಾಗಿ ಕುಳಿತು ಈ ಸಾಧನೆ ಮಾಡಬೇಕು ಎಂಬ ನಿಯಮವೇ ಆಧ್ಯಾತ್ಮಿಕ ಪಥದಲ್ಲಿ ಇಬ್ಬರಿಗೂ ಇದ್ದ ಸಮಾನ ಹಕ್ಕನ್ನು ಸಾಬೀತುಪಡಿಸುತ್ತದೆ. ವೈವಾಹಿಕ ಜೀವನದಲ್ಲಿ, ಕುಟುಂಬ ನಿರ್ವಹಣೆಯಲ್ಲಿ ಮತ್ತು ಮುಂಬರುವ ಪೀಳಿಗೆಗೆ ಸಂಸ್ಕಾರ ನೀಡುವಲ್ಲಿ ಸ್ತ್ರೀಯ ಪಾತ್ರ ಎಷ್ಟು ಪ್ರಮುಖವಾಗಿತ್ತೆಂದರೆ, ಆಕೆಯನ್ನು ಜ್ಞಾನದಿಂದ ವಂಚಿತಳನ್ನಾಗಿ ಮಾಡುವ ಕಲ್ಪನೆಯೇ ಆ ಕಾಲದ ಜನರಿಗೆ ಇರಲಿಲ್ಲ. ಆಕೆಯ ಜ್ಞಾನವೇ ಇಡೀ ವಂಶದ ಬೆನ್ನೆಲುಬಾಗಿತ್ತು. ಹಾಗಾದರೆ ಇದೆಲ್ಲದರ ಅರ್ಥವೇನು? ಸೈದ್ಧಾಂತಿಕವಾಗಿ ಸ್ತ್ರೀಯರಿಗೆ ಸಮಾನತೆ ಇತ್ತು, ವೇದವಾಕ್ಯಗಳು ಅವರಿಗೆ ಹಕ್ಕುಗಳನ್ನು ನೀಡಿದ್ದವು ಎನ್ನುವುದು ಒಂದು ಕಡೆಯಾದರೆ, ಪ್ರಾಯೋಗಿಕವಾಗಿ ಇದು ಜಾರಿಯಲ್ಲಿತ್ತೇ ಎಂಬುದನ್ನು ನೋಡಬೇಕು. ಕೇವಲ ಪುಸ್ತಕದ ಬದನೆಕಾಯಿಯಾಗಿದ್ದರೆ ಅದಕ್ಕೆ ಅರ್ಥವಿರುತ್ತಿರಲಿಲ್ಲ. ನಿಜ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ವೇದಕಾಲದ ಮಹಿಳೆಯರ ನೈಜ ಮತ್ತು ರೋಮಾಂಚಕ ಉದಾಹರಣೆಗಳನ್ನು ಸೌ ಅನಿತಾ ಅರವಿಂದ್ ಸರಾಫ್ ಅವರು ನಮ್ಮ ಮುಂದಿಟ್ಟಿದ್ದಾರೆ. ಸೈದ್ಧಾಂತಿಕ ಹಕ್ಕುಗಳು ಪ್ರಾಯೋಗಿಕವಾಗಿ ಹೇಗೆ ಜಾರಿಯಲ್ಲಿದ್ದವು ಎಂಬುದಕ್ಕೆ ಆ ಉದಾಹರಣೆಗಳೇ ಜೀವಂತ ಸಾಕ್ಷಿಗಳು. ಉದಾಹರಣೆಗೆ, ಬ್ರಹ್ಮವಾದಿನಿ ಗಾರ್ಗಿ ಮತ್ತು ಮಹರ್ಷಿ ಯಾಜ್ಞವಲ್ಕ್ಯರ ನಡುವೆ ನಡೆದ ಅತ್ಯಂತ ಕಠಿಣವಾದ ವೇದಾಂತ ಸಂವಾದ. ಆ ಕಾಲದ ಬ್ರಹ್ಮವಾದಿನಿಯರ ಬೌದ್ಧಿಕ ಮಟ್ಟ ಊಹೆಗೂ ನಿಲುಕದಷ್ಟು ಎತ್ತರದಲ್ಲಿತ್ತು. ರಾಜರ್ಷಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅಸಂಖ್ಯಾತ ವಿದ್ವಾಂಸರ ಸಮ್ಮುಖದಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತು ಅಂದಿನ ಅತೀ ದೊಡ್ಡ ಜ್ಞಾನಿಯಾದ ಯಾಜ್ಞವಲ್ಕ್ಯರನ್ನು ಪ್ರಶ್ನಿಸುತ್ತಾಳೆ ಎಂದರೆ ಆಕೆಗೆ ಇದ್ದ ಸ್ವಾತಂತ್ರ್ಯ ಎಂಥದ್ದಿರಬೇಕು? ಹಾಗೆಯೇ ಬ್ರಹ್ಮವಾದಿನಿ ಸುಲಭ ಮತ್ತು ರಾಜರ್ಷಿ ಜನಕ ಮಹಾರಾಜನ ನಡುವೆ ನಡೆದ ಶಾಸ್ತ್ರಾರ್ಥ ಸಂವಾದಗಳು ಕೂಡ ಜಗತ್ಪ್ರಸಿದ್ಧವಾಗಿವೆ. ಆ ಸಂವಾದಗಳು ಕೇವಲ ವಾದ ವಿವಾದಗಳಾಗಿರಲಿಲ್ಲ. ಅವು ಜಗತ್ತಿನ ಸೃಷ್ಟಿ, ಆತ್ಮ, ಪರಮಾತ್ಮನ ಸ್ವರೂಪದ ಕುರಿತಾದ ಅತ್ಯುನ್ನತ ಮಟ್ಟದ ತಾತ್ವಿಕ ಚರ್ಚೆಗಳಾಗಿದ್ದವು. ಗಾರ್ಗಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಖುದ್ದು ಯಾಜ್ಞವಲ್ಕ್ಯರೇ ಒಮ್ಮೆ ಬೆರಗಾಗಬೇಕಾಯಿತು. ಇದು ಆಕೆಯ ಬೌದ್ಧಿಕ ಶಕ್ತಿಯ ದ್ಯೋತಕ. ಇನ್ನು ಮುಂದಿನ ಕಾಲಘಟ್ಟದಲ್ಲಿ ಸಾಕ್ಷಾತ್ ಆದಿಶಂಕರಾಚಾರ್ಯರೊಂದಿಗೆ ಮಂಡನ ಮಿಶ್ರರ ಪತ್ನಿ ಉಭಯ ಭಾರತಿ ದೇವಿಯು ನಡೆಸಿದ ಶಾಸ್ತ್ರಾರ್ಥವು ಎಂಥವರಿಗೂ ಸ್ಫೂರ್ತಿ ನೀಡುವಂಥವುದು. ಭಾರತದ ಇಬ್ಬರು ಶ್ರೇಷ್ಠ ವಿದ್ವಾಂಸರ ನಡುವೆ ವಾದವಿವಾದ ನಡೆಯುವಾಗ ಆ ವಾದಕ್ಕೆ ತೀರ್ಪುಗಾರರಾಗಿ, ನ್ಯಾಯಾಧೀಶರಾಗಿ ಒಬ್ಬ ಮಹಿಳೆಯನ್ನು ಅಂದ್ರೆ ಉಭಯ ಭಾರತಿ ದೇವಿಯನ್ನು ಕೂರಿಸಲಾಯಿತು. ಇಡೀ ಸಮಾಜ ಆಕೆಯ ಜ್ಞಾನವನ್ನು ಎಷ್ಟು ಗೌರವಿಸಿತ್ತು ಎಂಬುದು ನಮಗಿದರಿಂದ ಅರ್ಥವಾಗುತ್ತದೆ. ಇಷ್ಟೇ ಅಲ್ಲದೆ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಇನ್ನೂ ಅನೇಕ ಮಹಿಳೆಯರ ಹೆಸರುಗಳನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಶಚಿ, ಯಮಿ, ಊರ್ವಶಿ, ಸೀತೆ, ದ್ರೌಪದಿ, ಮೈತ್ರೇಯಿ
ಇಳ, ಶ್ರುತವತಿ, ಅತ್ರೇಯಿ ಮುಂತಾದ ಅನೇಕ ಮಹಿಳೆಯರು ವೇದಾಧ್ಯಯನ ಮತ್ತು ಯಜ್ಞ ಕಾರ್ಯಗಳಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಈ ಎಲ್ಲಾ ಹೆಸರುಗಳು ಮತ್ತು ಇತಿಹಾಸದ ಉದಾಹರಣೆಗಳನ್ನು ಗಮನಿಸಿದಾಗ ಒಂದು ವಿಷಯ ಅತ್ಯಂತ ಸ್ಪಷ್ಟವಾಗುತ್ತದೆ. ಆ ಮಹಿಳೆಯರಾರು ಕೇವಲ ಸಮಾಜದ ಅಪವಾದಗಳಾಗಿರಲಿಲ್ಲ. ಅಂದರೆ ಲಕ್ಷಾಂತರ ಜನರಲ್ಲಿ ಇವರು ಮಾತ್ರ ಹೇಗೋ ಓದಿದ್ರು, ಉಳಿದವರೆಲ್ಲ ದಡ್ಡರಾಗಿದ್ರು ಎಂದಲ್ಲ. ಬದಲಾಗಿ ಇದು ಇಡೀ ಸಮಾಜದ ಒಂದು ಅತ್ಯಂತ ವಿಶಾಲವಾದ ಬೇರೂರಿದ್ದ ಬೌದ್ಧಿಕ ಪರಂಪರೆಯೇ ಆಗಿತ್ತು. ಆ ವ್ಯವಸ್ಥಿತವಾದ ಶಿಕ್ಷಣ ಪದ್ಧತಿಯ ಬಗ್ಗೆ ಗಾಯತ್ರಿ ಚೈತನ್ಯದಲ್ಲಿರುವ ಇನ್ನೊಂದು ಉದಾಹರಣೆಯನ್ನು ನಾನು ಇಲ್ಲಿ ಹೇಳಲೇಬೇಕು. ಮಹರ್ಷಿ ಜಾಬಾಲಿ ಅವರ ಉದಾಹರಣೆ. ಹೌದು, ಮಹರ್ಷಿ ಜಾಬಾಲಿಯವರು ತಮ್ಮ ಮಗನ ಜೊತೆಗೆ ತಮ್ಮ ಮಗಳಾದ ವಟಿಕಾಳಿಗೂ ಕೂಡ ಉಪನಯನ ಸಂಸ್ಕಾರವನ್ನು ಮಾಡಿಸಿದ ಮಹತ್ವದ ಉಲ್ಲೇಖವಿದೆ. ಉಪನಯನ ಎಂದರೆ ವೇದಾಧ್ಯಯನಕ್ಕೆ ಮಗುವನ್ನು ಗುರುಕುಲಕ್ಕೆ ಸೇರಿಸುವ ಪ್ರಕ್ರಿಯೆಯಲ್ವೇ? ಹೌದು, ಉಪನಯನ ಸಂಸ್ಕಾರವು ವೇದಾಧ್ಯಯನದ ಅಧಿಕೃತ ಆರಂಭದ ಸಂಕೇತವಾಗಿದೆ. ಗುರುವಿನ ಹತ್ತಿರ ಕುಳಿತು ಜ್ಞಾನ ಪಡೆಯುವ ಅರ್ಹತೆಯನ್ನ ಇದು ನೀಡುತ್ತದೆ. ಒಬ್ಬ ಮಹರ್ಷಿ ತನ್ನ ಮಗನಿಗೆ ನೀಡುವಷ್ಟೇ ಸಮಾನವಾದ ಹಕ್ಕನ್ನು ತನ್ನ ಮಗಳಿಗೂ ನೀಡುತ್ತಾನೆಂದರೆ ಆ ಕಾಲದ ಸಮಾಜ ಎಷ್ಟು ಪ್ರಗತಿಪರವಾಗಿತ್ತು ಎಂಬುದನ್ನು ನಾವು ಅರಿಯಬಹುದು. ಜ್ಞಾನದ ವಿಚಾರದಲ್ಲಿ ಎಂಥ ತಾರತಮ್ಯರಹಿತವಾದ ಸಮಾನತೆಯನ್ನು ಹೊಂದಿತ್ತು. ಖಂಡಿತವಾಗಿಯೂ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ನೀಡಲಾದ ಈ ಎಲ್ಲಾ ಮಾಹಿತಿಯ ಸಾರಾಂಶವನ್ನು ಕ್ರೋಢೀಕರಿಸಿ ನೋಡುವುದಾದರೆ ಒಂದು ದೊಡ್ಡ ಐತಿಹಾಸಿಕ ಸತ್ಯ ನಮ್ಮ ಮುಂದೆ ಅನಾವರಣಗೊಳ್ಳುತ್ತದೆ. ವೇದಜ್ಞಾನ ಮತ್ತು ಗಾಯತ್ರಿ ಮಂತ್ರವು ಯಾವುದೇ ಲಿಂಗ, ಜಾತಿ ಅಥವಾ ವರ್ಗದ ಭೇದಭಾವವಿಲ್ಲದೆ ಇಡೀ ಮಾನವಕುಲದ ಅಭ್ಯುದಯಕ್ಕಾಗಿ ಸಾಕ್ಷಾತ್ ಪರಮಾತ್ಮನೇ ಕರುಣಿಸಿದ ದೈವೀ ವಿದ್ಯೆಯಾಗಿದೆ. ಗಾಯತ್ರಿ ಮಂತ್ರದ ಅಧ್ಯಯನವೆಂದರೆ ಇಡೀ ವೇದಗಳ ಅಧ್ಯಯನವಿದ್ದಂತೆ. ಅಂತಹ ಅಪಾರವಾದ ಜ್ಞಾನದ ಭಂಡಾರವನ್ನು ಅರಿಯುವ ಅಧಿಕಾರ ಹುಟ್ಟಿನಿಂದಲೇ ಪ್ರತಿಯೊಬ್ಬರಿಗೂ ಇದೆ ಎಂಬುದನ್ನು ಈ ಪ್ರಾಚೀನ ಗ್ರಂಥಗಳು ಜಗತ್ತಿಗೆ ಸಾರಿ ಹೇಳುತ್ತವೆ. ಆ ಜ್ಞಾನವನ್ನು ಎಲ್ಲರೂ ಪಡೆಯಬೇಕು, ಎಲ್ಲರೂ ಬೆಳೆಯಬೇಕು ಎಂಬುದೇ ಇದರ ಹಿಂದಿನ ಮಹತ್ವಾಕಾಂಕ್ಷೆ. ಹೌದು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಸೌ ಅನಿತಾ ಅರವಿಂದ ಸರಾಫ್ ಅವರು ಉಲ್ಲೇಖಿಸಿದ ಈ ಗಾಯತ್ರಿ ಚೈತನ್ಯದಂತೆ ಪುರಾತನ ಕಾಲದಲ್ಲಿ ಮಹಿಳೆಯರಿಗೆ ಇಷ್ಟೊಂದು ಉನ್ನತ ಮಟ್ಟದ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಮಾನತೆ ಇದ್ದಾಗ ಇತಿಹಾಸದ ಯಾವ ಘಟ್ಟದಲ್ಲಿ ಈ ಸಮಾನತೆಯ ಹಕ್ಕುಗಳು ಮೊಟಕುಗೊಂಡವು? ಅದು ನಿಜಕ್ಕೂ ಒಂದು ಗಂಭೀರವಾದ ಪ್ರಶ್ನೆ. ಮಹಿಳೆಯರನ್ನು ಕೇವಲ ಗೃಹಕೃತ್ಯಗಳಿಗೆ ಮಾತ್ರ ಸೀಮಿತಗೊಳಿಸುವ ವ್ಯವಸ್ಥೆ ಹೇಗೆ ಮತ್ತು ಏಕೆ ಜಾರಿಗೆ ಬಂತು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಇಂದಿನ ನಮ್ಮ ಆಧುನಿಕ ಸಮಾಜವು ಜ್ಞಾನವನ್ನು ಎಲ್ಲರಿಗೂ ಮುಕ್ತವಾಗಿ ಹಂಚುವ ಆ ಮೂಲ ಪ್ರಗತಿಪರ ವೈದಿಕ ವ್ಯವಸ್ಥೆಯನ್ನು ಮರಳಿ ತರಲು ಹೇಗೆ ಸಾಧ್ಯ? ಈ ಗಂಭೀರವಾದ ಚಿಂತನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಉಳಿಯಬೇಕಾದ ಅವಶ್ಯಕತೆಯಿದೆ. ಈ ಬಗ್ಗೆ ನಾವು ಅಧ್ಯಯನಶೀಲರಾಗಬೇಕು. ಜ್ಞಾನದ ಹರಡುವಿಕೆಯು ಎಲ್ಲರಲ್ಲೂ ನಿರಂತರವಾಗಿರಲಿ.